ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಮಾಡುವ ರೆಸಿಪಿ ಎಂದರೆ ದೋಸೆ ರೆಸಿಪಿ. ಈ ದೋಸೆ ಯಾವ ರೀತಿ ಪರ್ಫೆಕ್ಟಾಗಿ ಮಾಡಬೇಕು ಅಂತ ನೋಡೋಣವಾ. ಇದಕ್ಕೆ ಯಾವುದೇ ರೀತಿ ಸೋಡಾ ಏನೂ ಹಾಕಲ್ಲ. ನೋಡಿ, ಇಲ್ಲಿ ನಾನು ಒಂದು ಗ್ಲಾಸ್ ಅಳತೆ ಪ್ರಕಾರ ತಗೊಳ್ಳೋಣ. ನೋಡಿ, ಒಂದು ಗ್ಲಾಸ್ ಅಕ್ಕಿ ಆಯಿತು. ಇದು ರೇಷನ್ ಅಕ್ಕಿ ತಗೊಂಡ್ರೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಅಂಗಡಿಯಲ್ಲಿ ಕುಚ್ಚಲಕ್ಕಿ ಅಂತ ಸಿಗ್ತದೆ, ಆ ಅಕ್ಕಿ ಹಾಕಿದ್ರೂ ದೋಸೆ ಚೆನ್ನಾಗಿ ಬರ್ತದೆ. ಇಲ್ಲಿ ನಾನು 2.5 ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ನಂತರ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಅವಲಕ್ಕಿ ತಗೊಳ್ತಾ ಇದ್ದೀನಿ. ಅದು ದಪ್ಪ ಅವಲಕ್ಕಿನೇ ತಗೊಂಡ್ರೆ ಚೆನ್ನಾಗಿರ್ತದೆ. ಅವಲಕ್ಕಿ ಹಾಕೋದ್ರಿಂದ ದೋಸೆ ಸಾಫ್ಟಾಗಿ ಬರ್ತದೆ. ನಾನು ಎಲ್ಲ ಒಂದೇ ಬಟ್ಲಿಗೆ ಹಾಕ್ತಾಯಿದ್ದೀನಿ. ನಂತರ ಅವಲಕ್ಕಿ ತಗೊಂಡ್ರಲ್ಲ, ಆ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿಯಷ್ಟು ಉದ್ದಿನಬೇಳೆಹಣ್ಣು ತಗೊಳ್ಳೋಣ. ಆ ಉದ್ದಿನಬೇಳೆಹಣ್ಣು ಅಕ್ಕಿ ಇರೋ ಬಟ್ಲಿಗೆ ಹಾಕೋಣ. ನಂತರ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು, ಇವಾಗ ಇದನ್ನು ಕೈಯಿಂದ ನೀಟಾಗಿ ಕಲಸಿ ಕ್ಲೀನಾಗಿ ತೊಳ್ಕೊಳ್ಳೋಣ. ಏಕೆಂದರೆ ರೇಷನ್ ಅಕ್ಕಿಯಲ್ಲಿ ಪೌಡ್ರ್ ಥರ ಇರ್ತದೆ. ಸ್ವಲ್ಪ ನೀರು ಬೆಳ್ಳಗಾಗೋ ತನಕ ಒಂದು 3-4 ಸಲ ಆದರೂ ಚೆನ್ನಾಗಿ ತೊಳಿಬೇಕು. ನೋಡಿ, ಎಲ್ಲ ತೊಳೆದಿದ್ದಾಯಿತು. ಇವಾಗ ಇಲ್ಲಿ ಮೆಂತ್ಯ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಈ ಮೆಂತ್ಯ ಹಾಕೋದ್ರಿಂದ ಶುಗರ್ ಇರೋರು ಎಲ್ಲ ಆರಾಮಾಗಿ ದೋಸೆ ತಿನ್ಬೋದು. ನಂತರ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಇದು ದೋಸೆಯ ಪರಿಮಳ ತುಂಬ ಚೆನ್ನಾಗಿರ್ತದೆ ಅದಕ್ಕೆ. ನಂತರ ಅಕ್ಕಿ ಮುಳುಗುವಷ್ಟು ನೀರನ್ನು ಹಾಕೋಣ. ಅಕ್ಕಿ ಎಲ್ಲ ತೊಳೆದ ಮೇಲೇ ಮೆಂತ್ಯ ಮತ್ತು ಜೀರಿಗೆ ಹಾಕಬೇಕು. ನೋಡಿ, ಹಾಕಿದ್ದಾಯಿತು. ಇವಾಗ ಒಂದು 5 ಅವರ್ಸ್ ತನಕ ನೆನೆಸಿಕ್ಕೋಣ. ನೋಡಿ, 5 ಅವರ್ ಆದಮೇಲೆ ಈ ಥರ ನಂದವೆ. ಈಗ ಇದನ್ನು ಮಿಲ್ಲಲ್ಲಿ ಹಾಕ್ಸ್ಕೊಂಡು ಬಂದಿರೋದು, ಅಲ್ಲಿ ದೋಸೆ ಹಿಟ್ಟು ಹಾಕ್ಕೊಡೋ ಮಿಷಿನ್ ಐತೆ, ಅಲ್ಲಿ ಹಾಕ್ಸ್ಕೊಂಡು ಬಂದರೆ ಎಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ಒಂದೇ ಹದವಾಗಿ ಹಾಕ್ಕೊಡ್ತಾರೆ. ಅಲ್ಲಿ ಹಾಕ್ಕೊಂಡು ಬರೋದು. ನಂತರ ಗಂಟುಗಳೇನಾದರೂ ಇರ್ತಾವಂತ ಕ್ಲೀನಾಗಿ ಕೈಯಲ್ಲಿ ಒಂದ್ಸಲ ಮಿಕ್ಸ್ ಮಾಡಬೇಕು. ನಮಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ತೆಗೆದುಬಿಟ್ಟು ಉಳಿದ ಹಿಟ್ಟನ್ನು ಫ್ರಿಡ್ಜ್ ಹಾಕಿಕ್ಕೋಣ. ನೋಡಿ, ಕಲ್ಲುಪ್ಪನ್ನು ಹಾಕಿ ಬೆರೆಸೋದು ಬೇಡ. ನಾವು ಬೆಳಗ್ಗೆ ಕಟ್ಟಬೇಕು ಅಂದರೆ ಆ ದೋಸೆ ಹಿಟ್ಟಿಗೆ ಕಲ್ಲುಪ್ಪನ್ನು ಹಾಕಿ ಒಂದು ಪ್ಲೇಟನ್ನು ಮುಚ್ಚಿಕ್ಕೋಣ. ಮತ್ತು ಇದು ಫ್ರಿಡ್ಜ್ನಲ್ಲಿಡೋದು. ಇದಕ್ಕೆ ಉಪ್ಪನ್ನು ಹಾಕಿಲ್ಲ. ನಮ್ಗೆ ಯಾವಾಗ ಬೇಕೋ ಅವಾಗ ಎತ್ಕೊಂಡು ಮಾಡ್ಕೋಬೋದು. ನೋಡಿ, ಇದು ಉಪ್ಪು ಹಾಕಿರೋದು ಈಚೆನೇ ಇಕ್ಕಬೇಕು, ಫ್ರಿಡ್ಜ್ನಲ್ಲಿ ಇಡಬಾರ್ದು. ಈ ಥರ ಕರೆಕ್ಟಾಗಿ ಉಬ್ಬೈತೆ. ಇವಾಗ ಒಂದು ಸೌಟ್ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಮಿಲ್ಲಲ್ಲಿ ಹಾಕ್ಸೋದ್ರಿಂದ ಅವರು ಗಟ್ಟಿಯಾಗಿ ಹಾಕ್ಕೊಡ್ತಾರೆ. ಅದಕ್ಕೆ ನಾವು ಇವಾಗ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ.
ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಯಾವುದೇ ರೀತಿ ಸೋಡಾ ಹಾಕಿಲ್ಲ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಪ್ಲೇಟನ್ನು ಮುಚ್ಚಿಕೊಳ್ಳೋಣ. ಇವಾಗ ಹೆಂಚನ್ನು ಕಾಯಕ್ಕಿಡೋಣ. ಹೆಂಚು ಚೆನ್ನಾಗಿ ಕಾಯಬೇಕು. ಇಲ್ಲಿ ನಾನು ನಾನ್ ಸ್ಟಿಕ್ ಪ್ಯಾನನ್ನು ಬಳಸ್ತಾ ಇಲ್ಲ, ನಾರ್ಮಲ್ ಪ್ಯಾನನ್ನೇ ಬಳಸ್ತಾ ಇದ್ದೀನಿ. ಹೆಂಚು ಚೆನ್ನಾಗಿ ಕಾದ್ಮೇಲೆ ಒಂದು ಈರುಳ್ಳಿಯನ್ನು ತಗೊಂಡು ನೀಟಾಗಿ ಉಜ್ಜಿಬಿಟ್ಟು ಇವಾಗ ದೋಸೆಯನ್ನು ಹಟ್ಟೋಣ. ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕೋಣ. ನೋಡಿ, ಆರಾಮಾಗಿ ಫಸ್ಟ್ ದೋಸೆನೇ ಕ್ಲೀನಾಗಿ ಬರ್ತಾಯಿದೆ. ಪ್ಯಾನಿಗೆ ಒಂಚೂರು ಅಂಟಿಲ್ಲ. ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ತಿರುಗಿಬಿಟ್ಟು ತೆಗಿಯೋಣ. ನೋಡಿ ಎಷ್ಟು ಕರೆಕ್ಟಾಗಿ ರೆಡಿ ಆಗೋಯ್ತು. ಇವಾಗ ಎರಡನೇ ದೋಸೆನೂ ಹಟ್ಟೋಣ. ನೀವು ಮಸಾಲೆ ದೋಸೆ ಥರನೂ ಹಟ್ಕೋಬೋದು, ಸೆಟ್ ದೋಸೆ ಥರನೂ ಹಟ್ಕೋಬೋದು. ಮೆಂತ್ಯ ಹಾಕೋದ್ರಿಂದ ಮೇಲೆ ಕಲರ್ ತುಂಬ ಚೆನ್ನಾಗಿ ಬರ್ತದೆ. ನೋಡಿ, ಪರ್ಫೆಕ್ಟ್ ಆದಂಥ ದೋಸೆ ರೆಡಿ. ದೋಸೆ ಇಟ್ಟಾಗ ಈ ಥರ ಬಬಲ್ಸ್ ಥರ ಬಂದರೆ ದೋಸೆ ಸಾಫ್ಟಾಗಿ ಐತೆ ಅಂತ ಅರ್ಥ. ಈ ಥರ ಅಳತೆಯಲ್ಲಿ ಮಾಡಿ ಯಾರು ಬೇಕಾದರೂ ಆರಾಮಾಗಿ ದೋಸೆ ಹಟ್ಬೋದು. ದೋಸೆ ಮಾಡೋಕ್ಕೆ ಬರದೇ ಇರೋರು ಕೂಡ ದೋಸೆ ಹಟ್ಬೋದು. ನೋಡಿ ಎಷ್ಟು ಸಾಫ್ಟಾಗೈತು. ಈ ದೋಸೆಗೆ ಬಿಸಿ ಬಿಸಿ ದೋಸೆ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ಮಾಡಿಕೊಂಡು ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.